ಒಂದು ಹೀರೋಗಳನ್ನ ನೋಡುವಾಗ ನಿಮಗೆ ಯಾರು ತುಂಬಾ ಇಷ್ಟ ಆಗ್ತಾರೆ ಅಂತ? ವಿಂಟೇಜ್ ಹಾ. ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಲದಲ್ಲಿ ಹುಟ್ಟಿರ್ಬೇಕಾಗಿತ್ತು. ಮೆಟ್ರೋ ಮಾಡೋದಂದ್ರೆ ತುಂಬಾನೇ ಇಷ್ಟ ನನಗೆ. ಅಲ್ಲ, ಯಾವ ಫಿಲಮ್ಗೆ ಹೀರೋಯಿನ್ ಆಗ್ಬೇಕಿತ್ತು ಅಂತ ಅನ್ಸಿದೆ ನಿಮಗೆ? ನನಗೆ ಸಾಕ್ಷಾತ್ಕಾರ film ತುಂಬಾ ಇಷ್ಟ. ಸೊ ಅದು ತುಂಬಾ ಸತಿ ನೋಡಿದ್ದೀನಿ. ಆಸ್ ಅನ್ ಆರ್ಟಿಸ್ಟ್ ಆಗಿ ಯಾವ ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ಇಷ್ಟ ಇದೆ? ನನ್ನ ಪಾತ್ರದಲ್ಲಿ ಸ್ವಲ್ಪ ಏನಾದ್ರೂ ಇಂಪ್ಯಾಕ್ಟ್ ಇರಬೇಕು. ತೀರಾ ನೀವು ಹೇಳ್ದಂಗೆ ಐ ಕ್ಯಾಂಡಿ ಟೈಪ್ ರೋಲ್ಸ್ ನಾನು ಅವಾಯ್ಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಸುಷ್ಮಿತಾ ಅವರೇ, ಆಕ್ಚುಲಿ ಕನ್ನಡ ಚಿತ್ರರಂಗದಲ್ಲಿ ಹೀರೋಯಿನ್ ಆಗಿ ಗುರುತಿಸ್ಕೊಳ್ತಾ ಇದ್ದೀರಾ ನೀವು. ಸೊ ಹಾಗಾಗಿ ಕೆಲವೊಂದಷ್ಟು ಪ್ರಶ್ನೆಗಳು. ವಿಂಟೇಜ್ ಸೋಲ್ ಅಂತ ಆಲ್ಮೋಸ್ಟ್ ನಿಮ್ಮನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಜನ ಗುರುತಿಸ್ತಾ ಇದ್ದಾರೆ. ಸೊ ಆ ವಿಂಟೇಜ್ ನಮ್ಮ ಕನ್ನಡ ಚಿತ್ರರಂಗದ ಒಂದು ಹೀರೋಗಳನ್ನ ನೋಡುವಾಗ ನಿಮಗೆ ಯಾರು ತುಂಬಾ ಇಷ್ಟ ಆಗ್ತಾರೆ ಅಂತ? ವಿಂಟೇಜ್ ಅಲ್ವಾ, ನಾನು ಆಗಾಗ ಅನ್ಕೋತಿರ್ತೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಕಾಲದಲ್ಲಿ ಹುಟ್ಟಿರ್ಬೇಕಾಗಿತ್ತು ಅಂತ. ಬಿಕಾಸ್ ರೆಟ್ರೋ ಮಾಡೋದಂದ್ರೆ ತುಂಬಾನೇ ಇಷ್ಟ ನನಗೆ. ಸೊ ಹಾಗಾಗಿ ಖಂಡಿತ. ಅಲ್ಲ, ಯಾವ ಫಿಲಮ್ಗೆ ಹೀರೋಯಿನ್ ಆಗ್ಬೇಕಿತ್ತು ಅಂತ ಅನ್ಸಿದೆ ನಿಮ್ಗೆ ರಾಜ್ಕುಮಾರ್ ಅವ್ರ ಜೊತೆಗೆ? ನಂಗೆ ಸಾಕ್ಷಾತ್ಕಾರ ಫಿಲಮ್ ತುಂಬಾ ಇಷ್ಟ. ಸೊ ಅದು ತುಂಬಾ ಸತಿ ನೋಡಿದೀನಿ. ಅದರಲ್ಲಿ ನಾನು ಆಕ್ಟ್ ಮಾಡ್ಬೇಕಂತ ತುಂಬಾ ಇಷ್ಟ ಆಗ್ತಿತ್ತು ಮುಂಚೆ. ಕರೆಕ್ಟ್. ಸೊ ಇನ್ನು 90s ವಿಚಾರಕ್ಕೆ ಬರೋದಾದ್ರೆ 90s ಹೀರೋಗಳಲ್ಲಿ ಯಾರು ನಿಮಗೆ ಬಹಳ ಇಷ್ಟ ಅಂತ? 90s 2000s 90s ಅಲ್ಲಿ ಐ ಥಿಂಕ್ ಪುನೀತ್ ಸರ್ ಅವ್ರದ್ದು ತುಂಬಾ ಮೂವೀಸ್ ನೋಡಿ ಬೆಳೆದಿದ್ದೀನಿ. ಅದ್ ಬಿಟ್ರೆ ಇನ್ಯಾರು, ಇವನ್ ಶಿವರಾಜ್ ಕುಮಾರ್ ಸರ್ ಅವ್ರದ್ದು ತುಂಬಾ ನೋಡ್ತಿದ್ದೆ. ಅವ್ರದ್ದು ಬಿಟ್ರೆ ಉಪೇಂದ್ರ ಸರ್, ಅವ್ರು ತುಂಬಾ ಜನ ಇದ್ದಾರೆ. ಐ ಥಿಂಕ್ that was like revolution in Kannada industry. Yeah, all these movies, all their movies I watched. Correct. ಕರೆಂಟ್ ಜನರೇಷನ್ ಅಲ್ಲಿ ಇಷ್ಟ ಆಗುವಂತಹ ಹೀರೋಗಳು, ನಾನು ಆಕ್ಟ್ ಮಾಡಬೇಕು ಅಂತ ಅನ್ಸಿರುವಂತಹ ಹೀರೋಗಳು ಯಾರು? ಇವಾಗ ಐ ಥಿಂಕ್ ಮಂಗಳೂರು ಸೈಡ್ ನೋಡ್ಬೇಕಂತಂದ್ರೆ ಮಂಗಳೂರಿಂದ ಬಂದಿರೋ ಆಲ್ ಶೆಟ್ಟಿ ಬ್ರದರ್ಸ್ ತುಂಬಾನೇ ಚೆನ್ನಾಗಿ ಮೂವೀಸ್ ಮಾಡ್ತಿದ್ದೀರಾ. ಅದೇ ನಾನು ಪ್ರತಿ ಮೂವಿ ನೋಡಿದಾಗ್ಲೂ ನನ್ಗೆ ಅನ್ಸೋದು ಅಂದ್ರೆ ನನ್ಗೆ ಈ ಮೂವಿಲಿ ಚಾನ್ಸ್ ಸಿಗ್ಬಾರ್ದಾಗಿತ್ತಾ ಅಥವಾ ಈ ಮೂವಿ ನಾನು ಮಾಡಬಾರ್ದಾಗಿತ್ತಾ ಅನ್ನೋ ತರ ಫೀಲ್ ಬರುತ್ತೆ. ಸೊ ಎಲ್ಲಾ ಮೂವಿನೂ ವೆರಿ ಇನ್ಸ್ಪಿರೇಷನಲ್, ಲವ್ಲಿ. ನೀವು ಅಪ್ಪನ ಮನೆಗೆ ಉಡುಪಿಗೆ ಹೋಗ್ತಾ ಇರ್ತೀರಲ್ಲ, ಮೋಸ್ಟ್ಲಿ ಆ ಕನೆಕ್ಟ್ ಇರೋದ್ರಿಂದ ಅದು ಸ್ವಲ್ಪ ಕಾರಣ ಆಗಿರ್ಬೋದು, ಗೊತ್ತಿಲ್ಲ ನನಗೆ. ಎಸ್. ಸೊ ಅಪಾರ್ಟ್ ಫ್ರಮ್ ದಟ್, ನಿಮಗೆ ಈಗ ಹೀರೋಸ್ ಜೊತೆಗೆ ವರ್ಕ್ ಮಾಡೋದು ಒಂದಾಯ್ತು. ಆಸ್ ಅನ್ ಆರ್ಟಿಸ್ಟ್ ಆಗಿ ಯಾವ ರೀತಿಯ ಪಾತ್ರಗಳಲ್ಲಿ ಕಾಣಿಸ್ಕೋಬೇಕು ಅಂತ ಇಷ್ಟ ಇದೆ? ಓಕೆ, ಹೀರೋ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಹೀರೋಸೇ ಆಲ್ಮೋಸ್ಟ್ ಅವರೇ ಸ್ವಲ್ಪ ಜಾಸ್ತಿ ಅವ್ರಿಗೇನೆ ವ್ಯೂವರ್ಶಿಪ್ ಹೋಗುತ್ತೆ ಆ ತರ. ಹೌದು, ಮೂವೀಸ್ ಅಂತ ಬಂದಾಗ ಜಾಸ್ತಿ ಹೀರೋಸ್ಗೆನೆ ಪ್ರಾಮಿನೆನ್ಸ್ ಸಿಗುತ್ತೆ. ಸೊ ಈವನ್ ಇನ್ ಸಚ್ ಮೂವೀಸ್, ಆ ತರ ಮೂವೀಸ್ ಅಲ್ಲಿ ಕೂಡ ಯಾರು ವಿಮೆನ್ ನ ಸ್ವಲ್ಪ ಅಂದ್ರೆ ನನ್ನ ಪಾತ್ರದಲ್ಲಿ ಸ್ವಲ್ಪ ಏನಾದ್ರೂ ಇಂಪ್ಯಾಕ್ಟ್ ಇರಬೇಕು, ನನ್ನಿಂದ ಏನಾದ್ರೂ ಒಂದು ಚೇಂಜ್ ಆಯ್ತು ಸ್ಟೋರಿಗೆ ಅಂತ ಅನ್ನಿಸ್ಬೇಕು. ಸೊ ಆ ತರ ಪಾತ್ರಗಳಿದ್ರೆ ನನಗೆ ಜಾಸ್ತಿ ಇಂಟ್ರಿಗ್ ಆಗುತ್ತೆ ನೋಡಿ ಇದು ಮಾಡಕ್ಕೆ. ಸೊ ರೀಸೆಂಟ್ಲಿ ನಾವು ಮಾತಾಡ್ಬೇಕಾದ್ರೂ ಆಚಾರನ್ ಕೋ ಸೋ ಬ್ಯೂಟಿಫುಲಿ ಮೇಡ್. ಸೊ ಅದ್ ಮೂವಿ ನೋಡ್ಬೇಕಾರೆಲ್ಲ ಅನ್ಕೋತಿದ್ದೆ ನಾನು, ಇದು ಮಾಡ್ಬೇಕಾಗಿತ್ತು, ಈ ಕ್ಯಾರೆಕ್ಟರ್ ಚೆನ್ನಾಗಿದೆ, ಪ್ರತಿಯೊಂದು ಕ್ಯಾರೆಕ್ಟರ್ನು ವೆರಿ ಅಬ್ಸಲ್ಯೂಟ್ಲಿ ಅಮೇಸಿಂಗ್ಲಿ ಶೋನ್. ಸೊ ನನ್ಗೆ ಆ ತರ ಮೂವಿ ಸಿಕ್ಕರೆ ನಾನು ಡೈ ಟು ಡೂ ಇಟ್. ಕರೆಕ್ಟ್. ಇನ್ನು ಆಕ್ಚುಲಿ ಈಗ ನೀವೀಗ ಜನರ ಮುಂದೆ ಹೆಚ್ಚಾಗಿ ಕಾಣಿಸ್ಕೊಂಡಿರೋದು ಈ ರೀತಿ ಅಂದ್ರೆ ಫುಲ್ಲಿ ಎಲಿಗೆಂಟ್ ಆಗಿ ಸ್ಯಾರಿ ಲುಕ್ಸ್ ಆ ತರದೆಲ್ಲ. ನಿಮ್ಮ ಪಾತ್ರ ಬಹಳ ಡಿಫ್ರೆಂಟ್ ಆಗಿದೆ. ಏನೋ ಒಂದು ಬೋಲ್ಡ್ ಪಾತ್ರ ಬಂತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಬೋಲ್ಡ್ ಅಂತ ಹೇಳಿದ್ರೆ ಸ್ಕಿನ್ ಶೋ ಮಾತ್ರ ಅಂತಲ್ಲ, ಈಗ ನಾತಿ ಚರಾಮಿಯಲ್ಲಿ ಶ್ರುತಿ ಹರಿಹರನ್ ಮಾಡಿರೋ ಪಾತ್ರ, ಆ ತರದ ಪಾತ್ರಗಳನ್ನ ನೀವು ಮಾಡ್ತೀರಾ ಹೇಗೆ ಅಂತ? ಅಥವಾ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಫುಲ್ ಐ ಕ್ಯಾಂಡಿ ರೋಲ್ಸ್ ಮಾಡ್ತೀರಾ ಹೇಗೆ ಅಂತ? ಟು ಬಿ ವೆರಿ ಆನೆಸ್ಟ್, ನನ್ಗೆ ಆ ಥರ ರೋಲ್ ಸೂಟೇ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನೋಡ್ಬೇಕಂದ್ರೆ. ಸೊ ಅಂಥದ್ದು ಬಹಳ ಕಡಿಮೆ ನಾನು ಆಯ್ಕೆ ಮಾಡೋಕ್ಕೆ ಹೋಗೋದಿಲ್ಲ, ತುಂಬಾನೇ ಕಡಿಮೆ. ಸೊ ಆ ಥರ ಬಂದ್ರೂ ಕೂಡ ಇಫ್ ಇಟ್ ಇಸ್ ಅ ವೆರಿ ಡೀಸೆಂಟ್ ರೋಲ್, ಓಕೆ ಐ ವಿಲ್ ಡೂ ಇಟ್. ಬಟ್ ತೀರಾ ನೀವು ಹೇಳ್ದಂಗೆ ಐ ಕ್ಯಾಂಡಿ ಟೈಪ್ ರೋಲ್ಸ್ ನಾನು ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಓಕೆ.